ಮೋನಾಲಿಸಾ ಕೇರಳದಲ್ಲಿ ಮದುವೆಯಾಗಿದ್ದಾದ್ರೂ ಯಾಕೆ? ಮೊಹಮ್ಮದ್ ಫರ್ಮಾನ್ ಅವರ ಹಿನ್ನೆಲೆ ಏನು? ಕಳೆದ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಮೋನಾಲಿಸಾ ಭೋಸ್ಲೆ ರುದ್ರಾಕ್ಷಿ ಮತ್ತು ಹೂ ಮಾಲೆಗಳನ್ನು ಮಾರಾಟ ಮಾಡ್ತಾ ಇರೋ ವಿಡಿಯೋ ಎಲ್ಲೆಡೆ ಹರಿದಾಡ್ತಾ ಇತ್ತು. ಆಕರ್ಷಕ ಕಣ್ಣುಗಳು, ನಗು, ಸೌಂದರ್ಯ ನೆಟ್ಟಿಗರ ಮನಸೆಳೆದಿತ್ತು. ಹಲವು ವಿಡಿಯೋಗಳನ್ನು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡೇ ಇರ್ತೀರಾ. ಅದಾದ ನಂತರ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿ ಪಿ ಬಿನು ವರ್ಗೀಸ್ ಅವರ ನಾಗಮ್ಮ ಚಿತ್ರದ ಮೂಲಕ ನಟ ಕೈಲಾಶ್ ಅವರೊಂದಿಗೆ ಮಲಯಾಳ ಚಿತ್ರರಂಗದ ಹೀರೋಯಿನ್ ಆಗಿ ಕೂಡ ಆಫರ್ ಬಂದಿತ್ತು. ಮತ್ತು ಸನೋಜಾ ಮಿಶ್ರಾ ಅವರ ಮುಂಬರುವ ಚಿತ್ರ ದಿ ಡೈರಿ ಆಫ್ ಮಣಿಪುರ್ ಎನ್ನುವ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡ್ತಾ ಇದ್ರು. ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಳ್ಳುವ ಜೊತೆಗೆ ಮೋನಾಲಿಸಾ ವಿವಿಧ ಬ್ರ್ಯಾಂಡ್ಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಕುಂಭಮೇಳ ಖ್ಯಾತಿಯ ನಟಿ ಮೋನಾಲಿಸಾ ಕುಟುಂಬದ ವಿರೋಧದ ನಡುವೆಯೂ ಮೊಹಮ್ಮದ್ ಫರ್ಮಾನ್ ಅವರನ್ನು ಕೇರಳದಲ್ಲಿ ಮೊನ್ನೆ ವಿವಾಹವಾಗಿದ್ದಾರೆ. ಮಹಾ ಕುಂಭಮೇಳದ ಮೂಲಕ ಕುಂಭಮೇಳದ ಹುಡುಗಿ ಎಂದೇ ಪ್ರಖ್ಯಾತರಾಗಿದ್ದ 18 ವರ್ಷದ ಮೋನಾಲಿಸಾ ಭೋಸ್ಲೆ ತಮ್ಮ ಗೆಳೆಯ ಫರ್ಮಾನ್ ಖಾನ್ ನೊಂದಿಗೆ ಕೇರಳದ ದೇವಾಲಯದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಹಾಗಂತ ನಿನ್ನೆ ಮೊನ್ನೆಯಿಂದ ನ್ಯೂಸ್ಗಳು ಹರಿದಾಡ್ತಾ ಇದೆ ಮತ್ತು ಮದುವೆ ಆಗಿರುವ ಫೋಟೋಗಳು ಮೀಡಿಯಾಗಳಿಗೆ ದೊರೆತಿವೆ. ಹೌದು, ವರದಿಗಳ ಪ್ರಕಾರ ಮಧ್ಯಪ್ರದೇಶದ ಇಂದೋರ್ ಮೂಲದ ಮೋನಾಲಿಸಾ ಮತ್ತು ಮಹಾರಾಷ್ಟ್ರದ ಫರ್ಮಾನ್ ಅವರು 6 ತಿಂಗಳ ಹಿಂದೆ ಫೇಸ್ಬುಕ್ ಮೂಲಕ ಪರಿಚಿತರಾಗಿದ್ದರು. ಇಬ್ಬರು ಭಿನ್ನ ಧರ್ಮೀಯರಾಗಿರುವುದರಿಂದ ಮೋನಾಲಿಸಾ ಅವರ ತಂದೆ ಜೈ ಸಿಂಗ್ ಭೋಸ್ಲೆ ಅವರ ಮದುವೆಗೆ ತೀವ್ರವಾಗಿ ವಿರೋಧ ವ್ಯಕ್ತ ಮಾಡಿದ್ದರು. ಮನೆಯವರ ಒತ್ತಾಯದ ಮದುವೆಯಿಂದ ತಪ್ಪಿಸಿಕೊಳ್ಳಲು ಮೋನಾಲಿಸಾ ಪ್ರಿಯಕರನೊಂದಿಗೆ ಕೇರಳಕ್ಕೆ ತೆರಳಿದ್ದರು ಅಂತ ಹೇಳಲಾಗುತ್ತೆ. ಅನ್ಯ ಧರ್ಮೀಯ ಪ್ರೇಮಕ್ಕೆ ಕೇರಳದ ರಾಜಕೀಯ ಬೆಂಬಲದೊಂದಿಗೆ ತಿರುವನಂತಪುರಂನ ದೇವಸ್ಥಾನದಲ್ಲಿ ಹಿಂದೂ ಸಂಸ್ಕೃತಿಯ ಪ್ರಕಾರ ಇವರ ಮದುವೆ ನಡೆದಿದೆ. ದೂರದ ಸಂಬಂಧಿಯೊಬ್ಬರೊಂದಿಗೆ ಬಲವಂತದ ಮದುವೆಗೆ ಮನೆಯವರು ಒತ್ತಡ ಹೇರಿದ್ದರು ಎಂದು ತಂದೆಯ ಮೇಲೆ ಕುಟುಂಬದ ಮೇಲೆ ಆರೋಪ ಹೊರಿಸಲಾಗಿದೆ. ಮೋನಾಲಿಸಾ ಅವರು ಇಂದೋರಿನವರು, ಮೊಹಮ್ಮದ್ ಫರ್ಮಾನ್ ಅವರು ಮಹಾರಾಷ್ಟ್ರದವರು. ಮೊಹಮ್ಮದ್ ಕೂಡ ಚಿತ್ರರಂಗದಲ್ಲಿದ್ದಾರೆ. ಇಬ್ಬರು ಸಾಕಷ್ಟು ಕ್ಲೋಸ್ ಆಗಿದ್ದಾರೆ. 6 ತಿಂಗಳಿಂದ ನಮಗೆ 60 ವರ್ಷಗಳ ಬಾಂಧವ್ಯ ಬೆಳೆದಿದೆ ಅಂತ ಅವರು ಮೀಡಿಯಾಗೆ ಹೇಳಿದ್ದಾರೆ. ಇಬ್ಬರದ್ದು ಬೇರೆ ಬೇರೆ ರಾಜ್ಯ, ಅವರಿಗೂ ಕೇರಳಕ್ಕೂ ಸಂಬಂಧ ಇಲ್ಲ. ಆದಾಗ್ಯೂ ಇವರು ಕೇರಳಕ್ಕೆ ಬಂದು ಮದುವೆ ಆಗಲು ಒಂದು ಕಾರಣ ಇದೆ. ಕೇರಳದ ಪೂವಾರ್ ಬಳಿ ಅರಮನೂರ್ ದೇವಸ್ಥಾನದಲ್ಲಿ ಇವರ ಮದುವೆ ನಡೆದಿದೆ. ಕೇರಳ ಅಂದ್ರೆ ಇಬ್ಬರಿಗೂ ಇಷ್ಟವಂತೆ. ಅಲ್ಲಿ ಸೌಂದರ್ಯಕ್ಕೆ ಮತ್ತು ಸುರಕ್ಷತೆಗೆ ಇವರು ಮಾರು ಹೋಗಿದ್ದಾರಂತೆ. ಆದರೆ ಅಸಲಿಗೆ ಕೇರಳದ ಅನೇಕ ರಾಜಕೀಯ ಗಣ್ಯರೇ ಬೆಂಬಲ ನೀಡಿದ್ದಾರೆ. ಆದ ಕಾರಣ ಇವರು ಕೇರಳಕ್ಕೆ ಹೋಗಿ ಮದುವೆ ಆಗುತ್ತಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ವಿವಾಹಕ್ಕೆ ಕೇರಳದ ಸಚಿವರಾದ ವಿ ಶಿವನ್ಕುಟ್ಟಿ, ಸಂಸದರಾದ ರಹೀಂ ಸೇರಿ ಅನೇಕ ಮುಖ್ಯ ರಾಜಕಾರಣಿಗಳು ಭಾಗವಹಿಸಿದ್ದಾರೆ. ಹೀಗಾಗಿ ಇವರ ಮದುವೆಗೆ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಈ ವಿವಾಹದಲ್ಲಿ ಯಾವುದೋ ಸಂಘಟನೆ ಅಥವಾ ಯಾವುದೋ ಕಾಣದ ಕೈಗಳು ಹಿಂದಿನಿಂದ ಕೆಲಸ ಮಾಡಿದಂತೆ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಹೀಗಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. 18 ವರ್ಷದ ಹುಡುಗಿ ಇಷ್ಟೊಂದು ತರಾತುರಿಯಲ್ಲಿ ಮದುವೆಯಾಗುವ ಅವಶ್ಯಕತೆ ಅಂತೂ ಇರಲಿಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಚೆಲುವೆಯ ತರಾತುರಿಯ ಮದುವೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.